ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನೀವು ಆಶೀರ್ವಾದವಾಗಿರಬೇಕು, ಅದುವೇ ದೇವರ ಇಷ್ಟ. ಇಂದು ಕೂಡ ಒಂದು ಸ್ಪೆಷಲ್ ಆದ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ನೀವೇನು ಮಾಡುತ್ತಾ ಇದ್ದೀರಿ? ಕೆಲಸ ಮಾಡುತ್ತೀರಾ? ಓದುತ್ತಾ ಇದ್ದೀರಾ? ಬಿಸ್ನೆಸ್ ಮಾಡುತ್ತೀರಾ? ವ್ಯವಸಾಯ ಮಾಡುತ್ತಾ ಇದ್ದೀರಾ? ಏನೋ ಒಂದನ್ನು ಮಾಡುತ್ತಾ ಇದ್ದೀರಲ್ಲ, ದೇವರು ಹೇಳುತ್ತಾರೆ ನಾನು ಅದನ್ನು ಆಶೀರ್ವದಿಸುವೆನೋ ಎಂಬುದಾಗಿ. ಆ ಆಶೀರ್ವಾದಕ್ಕೆ ಏನು ಮಾಡಬೇಕಂತೆ? ಕೀರ್ತನೆಗಳು 128 ಮೊದಲನೇ ವಾಕ್ಯದಲ್ಲಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಧನ್ಯನು ಅಂದರೆ ಆಶೀರ್ವದಿಸಲ್ಪಟ್ಟವನು. ಹಾಗಾದರೆ ಕರ್ತನಲ್ಲಿ ಭಯಭಕ್ತಿಯಿಂದ ಆತನ ಮಾರ್ಗಗಳಲ್ಲಿ ನಡೆಯುವಾಗ ನೀವು ಆಶೀರ್ವದಿಸಲ್ಪಡುತ್ತೀರಿ. ನೀವು ಮಾಡುವಂಥ ಕಾರ್ಯ ಆಶೀರ್ವಾದವಾಗಿರಲಿದೆ. ಇಂದು ನೀವು ಮಾಡುವಂಥ ಕಾರ್ಯಗಳಲ್ಲಿ ನೀವು ಆಶೀರ್ವಾದಗಳನ್ನು ಕಾಣುವಿರಿ. ನೀವು ಭಯಪಡುವ ಹಾಗೆ ಅಲ್ಲ, ಅದನ್ನು ಆಶೀರ್ವಾದವಾಗಿ ದೇವರು ಬದಲಾಯಿಸುವರು. ಸರಿ, 2 ಕಾರ್ಯಗಳನ್ನು ದೇವರು ಹೇಳುತ್ತಾರೆ. ಮೊದಲನೆಯದಾಗಿ ಕರ್ತನ ಕುರಿತ ಅಂತ ಭಯ ಇರಬೇಕು. ಎರಡನೆಯದಾಗಿ ಆತನ ಮಾರ್ಗಗಳಲ್ಲಿ ನಡೆಯಬೇಕು. ಇಂದು ಜನರಿಗೆ ದೇವರ ಮೇಲೆ ಭಕ್ತಿ ಇದೆ. ಬಹಳ ಭಕ್ತಿಯಿಂದ ದೇವರನ್ನು ಹುಡುಕುತ್ತಾರೆ. ಕಾಲಿನಲ್ಲಿ ಚಪ್ಪಲಿ ಕೂಡ ಇಲ್ಲದೆ 100 ಮೈಲಿಗಳು ನಡೆಯುತ್ತಾರೆ. ಆ ಭಕ್ತಿಯನ್ನು ನೋಡಿ ನಾನು ಆಶ್ಚರ್ಯ ಪಟ್ಟಿದ್ದೇನೆ. ಹಗಲು ರಾತ್ರಿ ನಡೆಯುತ್ತಾರೆ. ತಮ್ಮನ್ನೇ ಗಾಯಗೊಳಿಸಿಕೊಂಡು ದೇವರನ್ನು ಹುಡುಕುತ್ತಾರೆ. ಅವರಿಗೆ ದೇವರ ಮೇಲೆ ಭಕ್ತಿ ಇದೆ, ದೇವರ ಭಕ್ತಿ. ಕ್ರೈಸ್ತರನ್ನು ನೋಡಿರಿ, ಚರ್ಚ್ಗೆ ಹೋಗುತ್ತಾರೆ, ಬಹಳ ಭಕ್ತಿಯಿಂದ ಇದ್ದಾರೆ. ಎಲ್ಲ ಧರ್ಮಗಳಲ್ಲಿ ಕೂಡ ಭಕ್ತಿ ಇದೆ, ದೇವರ ಮೇಲೆ ಒಂದು ಭಕ್ತಿ. ಆದರೆ ದೇವರು ಏನನ್ನು ಎದುರು ನೋಡುತ್ತಾರೆ ಅಂದರೆ ಬರೀ ಭಕ್ತಿ ಸಾಲದು, ದೇವರ ಮೇಲೆ ಭಯ ಇರಬೇಕು. ದೇವರ ಭಯ ಎಂದು ಹೇಳುತ್ತಾರಲ್ಲ, ಇದು ಇಲ್ಲ. ಅನೇಕ ಜನರಲ್ಲಿ ಇಂದು ಭಕ್ತಿ ಮಾತ್ರ ಇದೆ, ದೇವರ ಭಯ ಇಲ್ಲ. ಅದು ಇಲ್ಲದೆ ಇರುವುದರಿಂದ ಏನು ನಡೆಯುತ್ತಾ ಇದೆ ಅಂದರೆ, ಭಕ್ತಿಯಿಂದ ಇರುತ್ತಾನೆ, ಕುಡಿಯುತ್ತಾನೆ. ಭಕ್ತಿಯಿಂದ ಇದ್ದಾನೆ, ಲಂಚ ತೆಗೆದುಕೊಳ್ಳುತ್ತಾನೆ. ಭಕ್ತಿಯಿಂದ ಇದ್ದಾನೆ, ಜನರಿಂದ ಸುಲುಕೊಳ್ಳುತ್ತಾನೆ. ಭಕ್ತಿಯಿಂದ ಇದ್ದಾನೆ, ಕಲಬೆರಕೆ ಮಾಡಿ ವ್ಯಾಪಾರ ಮಾಡುತ್ತಾನೆ. ಭಕ್ತಿಯಿಂದ ಇದ್ದಾನೆ, ಬಿಸ್ನೆಸ್ನಲ್ಲಿ ಮೋಸ ಮಾಡುತ್ತಾನೆ. ಭಕ್ತಿಯಿಂದ ಇದ್ದಾನೆ, ಕೆಲಸದಲ್ಲಿ ನಂಬಿಗಸ್ತನಾಗಿಲ್ಲ. ಎಲ್ಲ ಮೋಸ, ಕಳ್ಳತನ, ವಂಚನೆ ಇವುಗಳೇ. ಆದರೆ ಭಕ್ತಿಯಿಂದ ದೇವರ ಪೂಜೆ ಮಾಡುವಂಥದ್ದು, ಚರ್ಚ್ಗೆ ಹೋಗುವುದು, ಪ್ರಾರ್ಥಿಸುವುದು, ಭಕ್ತಿಯೆಲ್ಲ ಇದೆ. ದೇವರು ಹೇಳುತ್ತಾರೆ ಬರೀ ಭಕ್ತಿಯಿಂದ ಯಾವುದೇ ಪ್ರಯೋಜನ ಇಲ್ಲ ಮಗನೇ, ಮಗಳೇ. ದೇವರ ಭಯ, ಕರ್ತನ ಕುರಿತ ಅಂತ ಭಯ ಇರಬೇಕು. ಅದು ಏನು ಭಯ ಅಂದರೆ, ಕರ್ತನು ನನ್ನನ್ನು ಗಮನಿಸುತ್ತಾ ಇದ್ದಾನೆ, ನೋಡುತ್ತಾ ಇದ್ದಾನೆ, ನನ್ನನ್ನು ಆತನು ಗಮನಿಸುತ್ತಾ ಇದ್ದಾನೆ. ಹಾಗಾಗಿ ನಾನು ಈ ತಪ್ಪನ್ನು ಮಾಡಬಾರದು, ಈ ಪಾಪಗಳನ್ನು ಮಾಡಬಾರದು, ಸುಳ್ಳು ಹೇಳಬಾರದು, ವಂಚಿಸಬಾರದು, ಯಾರಿಗೂ ಮೋಸ ಮಾಡಬಾರದು. ದೇವರು ನನ್ನನ್ನು ಗಮನಿಸುತ್ತಾ ಇದ್ದಾರೆಂಬಂತ ಕರ್ತನ ಕುರಿತ ಅಂತ ಭಯ ನಮ್ಮ ಹೃದಯದಲ್ಲಿ ಇರಬೇಕು. ಅದು ಇದೆಯಾ? ಅದು ಇಲ್ಲದೆ ಇರುವುದರಿಂದ ತಾನೇ ಸೆಲ್ಫೋನ್ನಲ್ಲಿ ಸುಮ್ಮನೆ ಏನೇನೋ ನೋಡುತ್ತಾ ಇರುವುದು, ಏನೇನೋ ಮಾತನಾಡುವುದು. ನಾವು ಮಾಡುವುದೆಲ್ಲ ನಮಗೆ ಕರೆಕ್ಟಾಗಿ ಅನಿಸುತ್ತದೆ. ಯಾರಾದರೂ ತಡೆಯೋದಕ್ಕೆ ಬಂದರೆ ಕೋಪ ಬರುತ್ತದೆ. ಯಾಕಂದರೆ ಕರ್ತನ ಕುರಿತ ಅಂತ ಭಯ ಇಲ್ಲ. ಚರ್ಚ್ಗೆ ಹೋಗುತ್ತೇನಲ್ಲ, ಪ್ರಾರ್ಥನೆ ಮಾಡುತ್ತೇನಲ್ಲ, ಆ ರೀತಿ ಹೇಳಿಕೊಳ್ಳುತ್ತಾ ಇದ್ದೇವೆ. ಅದು ಸಾಲದು. ಕರ್ತನ ಕುರಿತ ಅಂತ ಭಯ ಇರಬೇಕು. ಅಷ್ಟೇ ಅಲ್ಲ, ಆತನ ಮಾರ್ಗಗಳಲ್ಲಿ ನಡೆಯಬೇಕಂತೆ. ನಾವು ನಡೆಯುವಂಥದ್ದು ಕರ್ತನ ಮಾರ್ಗವ. ಅದನ್ನು ಹೇಗೆ ಕಂಡುಹಿಡಿಯುವುದು? ಇದುವೇ ಸತ್ಯ ವೇದ. ಇದರಲ್ಲಿ ಇದೆ ಕರ್ತನು ಎಂಥವನು, ಆತನು ಪರಿಶುದ್ಧವಾದವನು, ಆತನು ನಂಬಿಗಸ್ತನು, ನೀತಿ ಉಳ್ಳವನು. ಆತನ ಕುರಿತಾಗಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ ಅಲ್ಲ. ಆತನು ಹೇಗೆ ನೀತಿಯಿಂದ ಕಾರ್ಯ ಮಾಡುವವನು, ಕ್ಷಮಿಸುವವನು, ಕನಿಕರ ಉಳ್ಳವನು, ಪ್ರೀತಿ ಉಳ್ಳವನು, ತಾಳ್ಮೆ ಉಳ್ಳವನು, ಶಾಂತಗುಣ ಉಳ್ಳವನು. ಆತನ ಕುರಿತು ಅನೇಕ ವಿಷಯಗಳು ಇದೆ ಅಲ್ಲ. ಆತನು ನಡೆದಂತೆ ನಾವು ಆತನ ಮಾರ್ಗಗಳಲ್ಲಿ ನಡೆಯುವುದು. ಆ ರೀತಿ ನಡೆಯುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಂಡರೆ ನೀವು ಆಶೀರ್ವದಿಸಲ್ಪಟ್ಟವರಾಗಿರುತ್ತೀರಿ. ಹಾಗಾದರೆ ಹೇಳಿರಿ, ದೇವರೇ, ಇಂದಿನಿಂದ ದೇವರ ಕುರಿತ ಅಂತ ಭಯ ನನ್ನೊಳಗೆ ಯಾವಾಗಲೂ ಇರಬೇಕು. ನಿಮ್ಮ ಮಾರ್ಗಗಳಲ್ಲಿ ನಾನು ನಡೆಯಬೇಕು. ಹೆಸರಿಗೆ ಕ್ರೈಸ್ತನಾಗಿರಬಾರದು. ಬೈಬಲ್ ಓದಿದೆ, ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ತೃಪ್ತಿಯಾಗಿರಬಾರದು. ಪ್ರತಿಯೊಂದು ಕಾರ್ಯಗಳಲ್ಲೂ ನಿಮ್ಮ ಮಾರ್ಗದಲ್ಲಿ ನಾನು ನಡೆಯಬೇಕು. ನನ್ನನ್ನು ಒಪ್ಪಿಸಿಕೊಡುತ್ತೇನೆಂದು ಹೇಳುವಿರಾ? ಆಗ ನೋಡಿರಿ, ನಿಮ್ಮ ಕಾರ್ಯಗಳಲ್ಲಿ ಹಿಂದೆ ಒಂದು ಅದ್ಭುತ ನಡೆಯುತ್ತದೆ. ಹಿಂದೆ ನೀವು ಮಾಡುವಂಥ ಕಾರ್ಯಗಳು ಸಫಲವಾಗುತ್ತವೆ. ಹಿಂದೆ ನಿಮಗೆ ಮಾರ್ಗಗಳು ತೆರೆಯಲ್ಪಡುತ್ತವೆ. ಅದ್ಭುತಗಳನ್ನು ಕಾಣುವಿರಿ. ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ದೇವರೇ, ನಿಮ್ಮ ಕುರಿತ ಅಂತ ಭಯ ನನಗೆ ಬೇಕು. ನಿಮ್ಮ ಮಾರ್ಗಗಳಲ್ಲಿ ನಾನು ನಡೆಯಬೇಕು. ಅದಕ್ಕಾಗಿ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.